ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಳಪಾಕ ಕನ್ನಡ ಚಾನಲ್. ಸೊ ಇವತ್ತು ನಾವೊಂದು ಹೆಲ್ತಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೇನು ಹೆಸ್ರು ಕಾಳಿನ ಪಲ್ಯ. ಸೊ ಈ ಹೆಸ್ರು ಕಾಳು ಬಂದು ಪ್ರೋಟೀನ್ ರಿಚ್. ಸೊ ನಮ್ಗೆ ಯಾವುದೇ ರೀತಿಯ ಬಾಡಿಗೆ ಬೇಕಾದಂಥ ಪ್ರೋಟೀನ್ಗಳು ಬೇಕು ಅಂದಾಗ ಯಾವುದೇ ರೀತಿ ಚಿಕನ್, ಪನ್ನೀರ್ ಇದಲ್ಲದೇ ಈ ಥರ ಕಾಳಿನ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆ ರೀತಿಯ ಪ್ರೋಟೀನ್ ಸಿಗುತ್ತೆ. ಸೊ ನಾವು ವರ್ಕಿಂಗ್ ವುಮನ್ ಆದ್ದರಿಂದ ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಹೆಲ್ತಿ ಫುಡ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ಯಾಕಂದರೆ ನಾವು ಬೆಳಗ್ಗೆ ಆಗ್ಬೋದು ಇಲ್ಲ ಮಧ್ಯಾಹ್ನ ಆಫೀಸಲ್ಲಿ ಯಾವುದಾದ್ರು ತಿಂಡಿ ಎಲ್ಲ ತಿಂದಿರ್ತೀವಿ. ಸೊ ಮನೆಗೆ ಬಂದಾಗ ನೈಟಲ್ಲಿ ಆದ್ರೂ ಈ ಥರ ರೊಟ್ಟಿ, ಪಲ್ಯ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಸ್ವಲ್ಪ ಹೆಲ್ತಿಯಾಗಿರ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ. ಸೊ ಫಸ್ಟು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸೊ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಅದಕ್ಕೊಂದು ಆನಿಯನ್ನ ಸೇರಿಸ್ಕೊಳ್ಳೋಣ. ಸೊ ನಾನೊಂದು ದಪ್ಪ ಗಾತ್ರದ ಆನಿಯನ್ ತೊಗೊಂಡಿದ್ದೀನಿ. ಸೊ ಈ ಆನಿಯನ್ನು 2-3 ಜನಕ್ಕೆ ಎಷ್ಟು ಆಗುತ್ತೆ ಈ ಪಲ್ಯ. ಸೊ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು 2-3 ಆನಿಯನ್ ತೊಗೋಬೋದು. ಸೊ ಈ ಆನಿಯನನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಆನಿಯನ್ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕೆಂಪು ಬಣ್ಣ ತಿರುಗಿದ ಮೇಲೆ ಈ ರೀತಿ ಕಾಣುತ್ತೆ. ಸೊ ಈಗ ನಾವು ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು. ಸೊ ಈ ಟೊಮೆಟೊ ಅದೇ ಹೇಳಿದಾಗೆ ಜಾಸ್ತಿ ಜನ ಇದ್ದರೆ 1-2 ತೊಗೋಬೋದು. ಸೊ ಟೊಮೆಟೊ ಎಲ್ಲ ತೊಗೊಂಡು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಈ ಥರ ಕಾಣುತ್ತೆ. ಸೊ ಈ ಟೊಮೆಟೊ, ಈರುಳ್ಳಿ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಫ್ರೈ ಆಗ್ತಿರುತ್ತೆ. ಸೊ ಅದಕ್ಕೆ ನಾವೀಗ ಕಾಳು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕಾಳನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರಲ್ಲಿ ಬೇಕಾದ ಸ್ವಲ್ಪ ಅರಿಶಿನ ಹಾಕ್ಕೋಬೋದು ನೀವು. ಅರಿಶಿನ ಹಾಕ್ಕೊಂಡ್ಮೇಲೆ ಈ ಕಾಳಿಂದ ಇದ್ರ ಜೊತೆಗೇ ನಾನು ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದಿದ್ದರಿಂದ ನಾನೀಗ ಇದಕ್ಕೊಂದು ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಸೇರಿಸೋದ್ರಿಂದ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಓಕೆ. ಸೊ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾವೀಗ ಸ್ಪೈಸಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ನೀವು ಮುಂಚೆನಾದರೂ ಸೇರಿಸ್ಕೋಬೋದು. ಇಲ್ಲಾಂದರೆ ಈಗ ಸ್ವಲ್ಪ ಚಕ್ಕೆ ಲವಂಗ ಪೌಡರ್, ಅಚ್ಕಾರದ ಪುಡಿ ಮತ್ತು ಸಾಂಬಾರದ ಪುಡಿ. ಸೊ ಇದನ್ನೆಲ್ಲ ಹಾಕಿ ನಾನು ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ. ಸೊ ವಾಟರ್ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲವನ್ನು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ. ಸೊ ಕುದ್ದು ಆದಮೇಲೆ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳಿ. ಸೊ 3-4 ವಿಷಲ್ ಆದಮೇಲೆ ನಿಮ್ಗೆ ಈ ರೀತಿ ಪಲ್ಯ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದನ್ನು ನಾನು ರೊಟ್ಟಿ ಜೊತೆ ಮಾಡಿದ್ದೆ ನೈಟ್. ಸೊ ನೀವು ಮನೆಯಲ್ಲಿ ದೋಸೆ, ರೊಟ್ಟಿ, ಚಪಾತಿ ಇಲ್ಲ ಪೂರಿ ಇದು ಯಾವುದಕ್ಕೆ ಬೇಕಾದ್ರೂ ಮಾಡಿ